ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಆ್ಯಂಡ್ ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 12ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಕ್ಕಿದೆ. ಒಂದಂಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮನೆಯಲ್ಲೇ ಉಳಿಯೋ ಆ ಇಬ್ಬರು ಯಾರು ಅಂತ ಕ್ವಶನ್ ಮಾರ್ಕ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೋಣ. ಆಮೇಲೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಮಾತಾಡ್ತೀನಿ, ವಿಷಯ ತಿಳಿಸ್ಕೊಡ್ತೀನಿ. ಓಕೆನಾ? ಈಗ ಮನೆಯಿಂದ ಆಚೆ ಬರೋ ಸಮಯ ಗೆಸ್ಟ್ಗಳಿಗೆ ಮಾತ್ರ. ಸೂಪರ್ ಅಲ್ಲ? ಈ ಸಲ ಒಂದು ಟ್ವಿಸ್ಟ್ ಆಗಿ ಹೋಲ್ ಸೀಸನ್ ಇಂದ ಇಬ್ಬರನ್ನ ನಾವು ಈ ಸತಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಕಳಿಸಿದ್ವಿ. ಫೇರಾ ಅನ್ಫೇರಾ? 5 ಕಂಟೆಸ್ಟೆಂಟ್ಸ್ ಅಲ್ಲಿ ಒಬ್ರು ಕಂಟೆಸ್ಟೆಂಟ್ಸ್ ಆಗಿ ಮನೆಯಲ್ಲೇ ಉಳ್ಕೋತಾರೆ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಇಂಟ್ರೆಸ್ಟಿಂಗ್ ಆಗಿದೆ. ನಾ ಮೊದಲೇ ಹೇಳಿದ್ದೆ ಈ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಬರ್ತಿದ್ದಾರೆ ಅಂತ. ಗೆಸ್ಟ್ ಬಂದರು, ಅವಾಗಲೂ ಹೇಳಿದ್ದೆ ಇಲ್ಲಿ ಕಂಟೆಸ್ಟೆಂಟ್ ಇದ್ದಾರೆ ಅಂತ. ನಾನು ಅಪ್ಡೇಟ್ ಕೂಡ ಮಾಡ್ತಾನೆ ಇದ್ದೆ, ಇಂಡೈರೆಕ್ಟಾಗಿ ಕೂಡ ಹೇಳಿದ್ದೆ, ವಿಡಿಯೋದ್ರು ಮಾಡಿದ್ದೆ. ಅದು ಯಾರಪ್ಪ ಅಂದರೆ ಒಂದು ರಜತ್ ಮತ್ತು ಚೈತ್ರ ಕುಂದಾಪುರ ಕನ್ಫರ್ಮು. ಇದು ಆ್ಯಕ್ಚುಲಿ ಇವ್ರು ಬರೋಕ್ಕಿಂತ ಮುಂಚೆನೇ ಕನ್ಫರ್ಮ್ ಆಯಿತು. ಈ ಬಿಗ್ ಬಾಸ್ ಮನೆಗೆ ಇನ್ನೂ ಬಂದೇ ಇರಲಿಲ್ಲ. ಇನ್ನು ಅವ್ರು ಬರ್ತಾರೆ ಅಂತ ಅಪ್ಡೇಟ್ ಬಂತಲ್ಲ, ಅವಾಗಲೇ ಕನ್ಫರ್ಮ್ ಆಯಿತು ವಿಷಯ. ಬಟ್ ಏನಪ್ಪ ಡೈರೆಕ್ಟ್ ಹೇಳಂಗಿರಲಿಲ್ಲ, ಹಾಗಾಗಿ ನಾವು ಇಂಡೈರೆಕ್ಟಾಗಿ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತಾ ಇದ್ದೋ. ಎಷ್ಟು ಅರ್ಥ ಮಾಡ್ಕೊಡ್ರಿ ಅಂತ ಗೊತ್ತಿಲ್ಲ. ಬಟ್ ಲೈವಲ್ಲಂತೂ ನಾನು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ತುಂಬ ಸಲ ಹೇಳಿದ್ದೀನಿ. ಕನ್ಫರ್ಮ್ ಆಯ್ತಾ ಗೈಸ್? ತುಂಬ ಜನ ವಾದ ಮಾಡ್ತಿದ್ರಿ, ಇಲ್ಲ ಬ್ರೋ ಅವ್ರು ಬರೋಲ್ಲ, ನೀವು ಸುಮ್ಮನೆ ಸುಳ್ಳು ಹೇಳ್ತೀರ ಅಂತ. ಕನ್ಫರ್ಮ್ ಆಯಿತಾ? ಸೊ ಇರಲಿ ಬಿಡಿ. ಆ್ಯಂಡ್ ಇವಾಗ ಚೈತ್ರ ಕುಂದಾಪುರ ಮತ್ತು ರಜತ್ ಅಂತ ನನಗೆ ಆಲ್ರೆಡಿ ಅಪ್ಡೇಟ್ ಕೊಟ್ಟವರು, ಅವತ್ತೇ ಹೇಳಿದರು. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ ವೆಯ್ಟ್ ಮಾಡೋಣ. ಓಕೆನಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ಇವಾಗ ತುಂಬ ಜನಕ್ಕೆ ಇದು ಅನ್ಫೇರ್ ಆಗಿದೆ ಅಂತಲೂ ಅನಿಸ್ಬೋದು. ಬಟ್ ಇವಾಗ ನೀವು ಅಬ್ಸರ್ವ್ ಮಾಡಿ, ಈ ಸೀಸನ್ ಒಂದು ಸೈಡ್ ಹೋಗ್ತಿತ್ತು ಮತ್ತು ಗಿಲ್ಲಿಗಿನಷ್ಟು ಯಾರು ಕೂಡ ಇರ್ತಾನೂ ಇರಲಿಲ್ಲ. ಎಲ್ಲ ಒಂದು ಕಡೆ ಬೋರಿಂಗ್ ಕೂಡ ಆಗ್ತಾಯಿತ್ತು ಇಷ್ಟೋ ಕಡೆ. ಸೊ ಇವಾಗ ಒಂದು ಮಸಾಲೆನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ, ಫೈಟ್ ಇರುತ್ತೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರಿವೆಂಜ್ ಟೈಮ್ ಗೈಸ್. ಈ ವಾರ ಏನೆಲ್ಲ ಆಗಿತ್ತು ನೋಡಿದಿರಲ್ವಾ? ಇವಾಗ ರಿವೆಂಜ್ ಟೈಮ್ ಗೈಸ್. ಸೊ ರಿವೆಂಜ್ ತಗೊಳ್ಳಿ ಬಿಡಿ. ಇವಾಗೇನೋ ಒಂದು ಸ್ಟಾಫು ಮತ್ತು ಗೆಸ್ಟ್ ಅಂತೆಲ್ಲ ಇತ್ತು, ಸ್ವಲ್ಪ ಕಂಟ್ರೋಲ್ ಇರಬೇಕಾಗಿತ್ತು. ಇನ್ನು ಮೇಲೆ ಯಾವ ಕಂಟ್ರೋಲ್ ಇಲ್ಲ, ಯಾವ ಬೌಂಡ್ರಿನೂ ಇಲ್ಲ. ಸೊ ಸಕ್ಕತ್ತಾಗಿರುತ್ತೆ ಫೈಟ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಚೈತ್ರಕ್ಕ ಮತ್ತು ಅಶ್ವಿನಿ ಗೌಡ ಇವ್ರ ಮಧ್ಯೆ ಫೈಟ್ಗಳಾಗೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಜೊತೆಗೆ ಗಿಲ್ಲಿ ಮತ್ತು ರಜತ್ ಮಧ್ಯ ಮತ್ತು ರಜತ್ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಕೂಡ ಜಗಳಗಳು ಜಾಸ್ತಿ ಆಗುತ್ತೆ, ಫೈಟ್ಗಳಿರುತ್ತೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗುವಂತೂ ಇರುತ್ತೆ. ಎಗೇನ್ ಬರೋವಂಥ ವಿಷಯ ಅಂದರೆ ಎಷ್ಟು ಫೇರ್ ಎಷ್ಟು ಅನ್ಫೇರ್ ಅಂತ. ಇರಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಒಂದು ಏನೋ ಆಯಿತು ಅಂದ್ಕೊಂಡು ಸುಮ್ಮನೆ ಆಗೋಣ. ಓಕೆನಾ? ಇದನ್ನು ಬಿಟ್ಟು ಇನ್ನೊಂದು ಖುಷಿ ಪಡುವಂಥ ವಿಷಯ ಏನಪ್ಪ ಅಂದರೆ, ಇವಾಗ ಸಿಕ್ಕಂಥ ಅಪ್ಡೇಟ್ ಅಂದರೆ ಒಂದೇನಪ್ಪ ಅಂದರೆ ಗಿಲ್ಲಿಯವರು ಅವ್ರಿಗೆ ಅತಿ ಹೆಚ್ಚು ಓಟ್ನ ಪಡ್ಕೊಂಡು ವೋಟಿಂಗ್ ಪ್ರಕಾರ. ಇದಾದಮೇಲೆ ಇವತ್ತಿನ ಎಪಿಸೋಡಲ್ಲಿ ಸೇವ್ ಆಗೋದಂತ ಬಂದಾಗ ಯಾರೂ ಸೇವ್ ಆಗಿಲ್ಲ. ನನ್ನ ಪ್ರಕಾರ ನೋ ಎಲಿಮಿನೇಷನ್ ವೀಕ್ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಪ್ರೊಮೋದಲ್ಲಿ ಕೂಡ ಅದೇ ರೀತಿ ಇತ್ತು ಮಾತುಗಳು. ಗೆಸ್ಟ್ಗಳು ಮಾತ್ರ ಆಚೆ ಹೋಗ್ತಾರೆ, ಇಬ್ಬರು ಉಳ್ಕೋತಾರೆ ಅಂತ ಬಂದಾಗ ಯಾರೂ ಎಲಿಮಿನೇಟ್ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ವೆಯ್ಟ್ ಮಾಡಿ ನೋಡ. ಈಗ ಅಪ್ಡೇಟ್ ಸಿಕ್ಕಿದ್ದ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಅಪ್ಡೇಟ್. ಯಾಕಂದರೆ ಈಗ ಒಂದು ಪ್ರಾಬ್ಲಮ್ ಏನಂದರೆ ಒಂದು ವಾರದಿಂದ ಸ್ವಲ್ಪ ಎಡ್ವರ್ಟ್ ಆಗ್ತದೆ, 2 ವಾರದಿಂದ ಆ್ಯಕ್ಚುಲಿ ಅಪ್ಡೇಟ್ಗಳು ಉಲ್ಟಾಪಟ್ಟ ಆಗೋಂಥದ್ದು. ಆ ಥರ ಆಗಲ್ಲ ಅನ್ಕೋತೀನಿ. ಯಾಕಂದರೆ ಇಲ್ಲಿ ಇನ್ನೊಬ್ರು ಅಪ್ಡೇಟ್ ಕೊಟ್ಟಿದ್ದಂಥದ್ದು ಜೆನ್ಯೂನ್ ಅಪ್ಡೇಟ್ ನಮ್ಗೆ ಕೊಡ್ತಿದ್ದಂಥದ್ದು. ಸೊ ಅವ್ರು ಕೊಟ್ಟಿದ್ದಾರಂದರೆ 100% ಸತ್ಯ. ಬಟ್ ರಜತ್ ಮತ್ತು ಚೈತ್ರಕ್ಕಂದು ನನಗೆ ಒಬ್ಬರು ಪ್ರೀವಿಯಸ್ ಸೀಸನ್ ಕಂಟೆಸ್ಟೆಂಟ್ ಒಬ್ಬರು ಹೇಳಿದರು. ಅದ್ರ ಜೊತೆಗೆ ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವರೊಬ್ಬರು ಹೇಳಿದರು. ಸೊ ಥ್ಯಾಂಕ್ ಯು ನಿಮ್ಮಿಬ್ರಿಗೂ ಕೂಡ. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್. ಮತ್ತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.